ನಾವು ಇದುವರೆಗೂ ಮೆಟ್ರೋ ಬಗ್ಗೆ ಸುಮ್ಮನೆ ಗಂಭೀರವಾಗಿದ್ದೋ ಏನೋ ಯಾವ್ಯಾವುದು ಮಾಡ್ಕೊಂಡು ಹೋಗ್ತಾರೆ, ಯಾವಾಗಲಾದ್ರೂ ಒಂದು ಸಾರಿ ದರ ಏರಿಸ್ಕೊಳ್ತಾರೆ, ಹೋಗ್ತಾರೆ, ಸುಮ್ಮನಿದ್ದು. ಮತ್ತು ಕನ್ನಡ ಅವರು ಬೇಕಾಗಿಲ್ಲ. ಅವ್ರು ಯಾರೋ ಆ MDಗಳು ಬರ್ತಾರೆ, ದಿನಕ್ಕೊಬ್ಬ, ಮದ್ರಾಸಿಂದ ಒಬ್ಬ ಬರ್ತಾನೆ, ಆಂಧ್ರದ ಒಬ್ಬ ಬರ್ತಾನೆ, ಡೆಲ್ಲಿಯಿಂದ ಒಬ್ಬ ಬರ್ತಾನೆ. ಕನ್ನಡ ಗೊತ್ತಿಲ್ಲ, ಅಲ್ಲಿ ಕನ್ನಡ ಭಾಷೆ ನಾಮಫಲಕಗಳು ಸರಿಯಾಗಿಲ್ಲ, ಅಕ್ಷರ ಗೊತ್ತಿಲ್ಲ, ಕನ್ನಡ ಅಂದರೆ ಎನ್ನಡ ಅಂತ ಬರೀತಾರೆ, ಒಂದು ಗೊತ್ತಿಲ್ಲ ಅವ್ರಿಗೆ. ಇದು ದರಿದ್ರ. ನಾವು ಬೀದಿಗೆ ಇಳಿತಾ ಇದ್ದೀವಿ ಈಗ. ಮೆಟ್ರೋ ಇದು ಇವರು BJPಯವರೂ ದರೋಡೆಕೋರರು, ಕಾಂಗ್ರೆಸ್ನವರೂ ದರೋಡೆಕೋರರು, ಅದಲ್ಲೇನು ಅನುಮಾನ ಪಡಬೇಡಿ. ಒಂದು ಇಂಚು ಹಿಂದೆ ಮುಂದಿಲ್ಲ. ಈಗ ನಾವು ಈ ಸಂದರ್ಭದಲ್ಲಿ ಕನ್ನಡ ಚಳುವಳಿಗಾರರು ಬೀದಿಗಿಳಿಬೇಕಾಗಿದೆ. ನಾವು ಮಾರ್ಚ್ 7ನೇ ತಾರೀಕು ಬೆಂಗಳೂರು ಸಂಪೂರ್ಣ ಮೆಟ್ರೋ ನಿಲ್ಲಿಸೋ ಮೂಲಕ, ಶಾಂತಿಯುತವಾಗಿ ನಿಲ್ಲಿಸೋ ಮೂಲಕ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅಷ್ಟರೊಳಗೆ ಅವರು ದರ ಕಾಯಂ ಆಗಿ ನಾವು ಹಿಂದೆ ಪಡೆದಿದ್ದೀವಿ ಅಂಥೇಳಿ ಈಗ ತಾತ್ಕಾಲಿಕವಾಗಿ ಪಡೆದಿದ್ದಾರೆ. ಕಾಯಂ ಆಗಿ ಪಡೆದಿದ್ದೀವಿ ಅಂತ ಹೇಳಿದ್ರೆ ಆಗ ನಾವು ಮಾತಾಡ್ತೀವಿ. ಮತ್ತು ಈ ಮಧ್ಯ ನಾನು ಮೆಟ್ರೋ ನಾನೇ ಪ್ರಯಾಣ ಮಾಡ್ತೀನಿ. 2 ದಿವಸಕ್ಕೊಂದು ಸಾರಿ ಎಲ್ಲ ಕಡೆ ಪ್ರಯಾಣ ಮಾಡಿ ಅವರ ಮೆಟ್ರೋ ಪ್ರಯಾಣಿಕರ ಪರಿಸ್ಥಿತಿ, ಅವರ ನೋವು ಅರಿವನ್ನು ನಾನು ಅರಿತುಕೊಂಡು ಮೆಟ್ರೋ ಬೆಂಗಳೂರಿನಲ್ಲಿ ರೇಟ್ ಜಾಸ್ತಿ, ಆಂಧ್ರದಲ್ಲಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿಲ್ಲ, ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಏರಿಸ್ತಾರೆ. ನಾವು ಇದುವರೆಗೂ ಮೆಟ್ರೋ ಬಗ್ಗೆ ಸುಮ್ಮನೆ ಗಂಭೀರವಾಗಿದ್ದೋ ಏನೋ ಯಾವ್ಯಾವುದು ಮಾಡ್ಕೊಂಡು ಹೋಗ್ತಾರೆ, ಯಾವಾಗಲಾದ್ರೂ ಒಂದು ಸಾರಿ ದರ ಏರಿಸ್ಕೊಳ್ತಾರೆ, ಹೋಗ್ತಾರೆ, ಸುಮ್ಮನಿದ್ದು. ಮತ್ತು ಕನ್ನಡ ಅವರು ಬೇಕಾಗಿಲ್ಲ. ಅವ್ರು ಯಾರೋ ಆ MDಗಳು ಬರ್ತಾರೆ, ದಿನಕ್ಕೊಬ್ಬ, ಮದ್ರಾಸಿಂದ ಒಬ್ಬ ಬರ್ತಾನೆ, ಆಂಧ್ರದ ಒಬ್ಬ ಬರ್ತಾನೆ, ಡೆಲ್ಲಿಯಿಂದ ಒಬ್ಬ ಬರ್ತಾನೆ,